ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SSG ಕ್ರಿಯೇಷನ್. ಇವತ್ತು ಒಂದು ನ್ಯೂ ಸ್ಟೈಲ್ ಕ್ರೋಶೆ ಡಿಸೈನ್ ಹಾಕ್ತಾ ಇದ್ದೀನಿ. 2 ಸ್ಟೆಪ್ಪಲ್ಲಿ ಬರುತ್ತೆ. ಕಂಪ್ಲೀಟ್ ಒಂದು ರೀತಿ ಥ್ರೆಡ್ ವರ್ಕ್ ಅಂತಲೇ ಹೇಳ್ಬೋದು. ಜಸ್ಟ್ ಒಂದು ಬೀಡನ್ನ ಆ್ಯಡ್ ಮಾಡಿದ್ದೀನಿ. ಅದು 3mm ಬೀಡನ್ನ ತೊಗೊಂಡಿದ್ದೀನಿ. ಇದಕ್ಕೆ ಸ್ಯಾರಿ ಮ್ಯಾಚಿಂಗ್ ಇರುವಂಥ ದಾರ 2 ಕಲರು 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. ಫಸ್ಟ್ ನೋಡಿ, ಸ್ಟಾರ್ಟಿಂಗಲ್ಲಿ ಪಲ್ಲುಗೆ ನೀಡಲ್ನ ಹಾಕಿಬಿಟ್ಟು ದಾರನ ಈ ರೀತಿ ಎಳ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಈ ರೀತಿ ಒಂದು ಲಾಕನ್ನು ಹಾಕಿದ ಮೇಲೆ ಮತ್ತೆ ಪಕ್ಕದಲ್ಲೇ ಇನ್ನೊಂದು ಲಾಕ್, ಈ ರೀತಿ 2 ಲಾಕನ್ನು ಹಾಕಿಬಿಟ್ಟು ನೀಡಲ್ ಮೇಲೆ 2 ಸತಿ ದಾರನ ಸುತ್ಕೋಬೇಕು. 2 ಲಾಕ್ ಹಾಕಿದ ಮೇಲೆ ನೀಡಲ್ ಮೇಲೆ 2 ಸತಿ ದಾರನ ಸುತ್ತಕೊಂಡು ಸ್ವಲ್ಪ ಸ್ಲ್ಯಾಂಟಿಂಗಲ್ಲಿ, ಅಂದರೆ ಇದು ಕ್ರಾಸಾಗಿ ಇಟ್ಕೊಳ್ಳಿ. ಆ ಪಾಯಿಂಟ್ ಎಲ್ಲಿ ರೀಚ್ ಆಗುತ್ತೆ ನೋಡ್ಕೊಳ್ಳಿ. ಆ ಒಂದು ಪಾಯಿಂಟಿಗೆ ಮತ್ತೆ ಪಲ್ಲುಗೆ ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಸ್ವಲ್ಪ ಈ ರೀತಿ ಎಳ್ಕೊಂಡು 2ರಿಂದ 1 ಸತಿ ದಾರನ ಪಾಸ್ ಮಾಡ್ಕೊಳ್ಳಿ. ಮತ್ತು ಆಮೇಲೆ ಮತ್ತೆ 2ರಿಂದ 1 ಸತಿ. ಈಗ ಮತ್ತೆ 2 ದಾರ ಇದೆ. ಈ 2 ದಾರನ ಒಟ್ಟಿಗೆ ಈ ರೀತಿ ದಾರನ ಲಾಕ್ ಮಾಡ್ಕೊಳ್ಳಿ. ಅಂದರೆ ಟ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. ಇಲ್ಲಿ ನೋಡಿ, ಒಂದು ಟ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ಸೇಮ್ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಅದೇ ಪಾಯಿಂಟಿಗೆ ಮತ್ತೆ ನೀಡಲ್ ಹಾಕಿ ದಾರನ ತೊಗೊಂಡು ಮತ್ತೆ ಈಗ ಸೇಮ್ ಟ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊತಾ ಇದ್ದಾರೆ. ಫಸ್ಟ್ ಯಾವ ಲೆಂತಿಗೆ ನಾವು ಟ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡಿದ್ದೀವೋ ಅದೇ ಲೆಂತಿಗೆ ನೀವು ಆ ಕಂಬನ ಎಳ್ಕೊಂಡು ವರ್ಕನ್ನ ಮಾಡ್ಕೋಬೇಕು. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊತಾ ಇದ್ದೀನಿ. ಮತ್ತು ಅದೇ ಪಾಯಿಂಟಿಗೆ ಮತ್ತೆ ನೀಡಲ್ ಹಾಕಿ ದಾರನ ತೊಗೊಂಡು ಮತ್ತೆ ಈಗಿನ ಒಂದು ಟ್ರಿಬಲ್ ಕ್ರೋಶೆ ಕಂಬನ ಹಾಕ್ತಾಯಿದ್ದೀನಿ. ಇಲ್ಲಿ 3 ಸತಿ ಟ್ರಿಬಲ್ ಕ್ರೋಶೆ ಕಂಬಗಳನ್ನ ವರ್ಕ್ ಮಾಡ್ಕೊಂಡಿದ್ದೀನಿ. 3 ಸತಿ ಟ್ರಿಬಲ್ ಕ್ರೋಶೆ ಕಂಬ ವರ್ಕ್ ಹಾಕಿದ ಮೇಲೆ ನೋಡಿ, ಈಗ ಚೈನ್ಸ್ನ ಮಾಡ್ಕೊತಾ ಇದ್ದೀನಿ. 1 2 3 ಟ್ರಿಬಲ್ ಕ್ರೋಶೆ ಕಂಬ ಹಾಕಿಬಿಟ್ಟು 2 ಚೈನ್ಗಳನ್ನ ಹಾಕಿದ್ದೀನಿ. 2 ಚೈನ್ ಹಾಕಿ ಮತ್ತೆ ಸೇಮ್ 2 ಸತಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಅದೇ ಪಾಯಿಂಟಿಗೆ ಪಕ್ಕಕ್ಕೆ ಮತ್ತೆ ನೀಡಲ್ ಹಾಕಿ ದಾರ ತೊಗೊಂಡು 2ರಿಂದ 1 ಸತಿ ಮತ್ತು 2ರಿಂದ 1 ಸರಿ 2ರಿಂದ 1 ಸರಿ ಮತ್ತು ಈ ಕಡೆ ಕೂಡ ನಾನು ಟ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊತಾ ಇದ್ದೀನಿ. ಅದು ಸೇಮ್ ಫಸ್ಟ್ ಸ್ಟಾರ್ಟಿಂಗ್ ಏನು ಟ್ರಿಬಲ್ ಕ್ರೋಶೆ ಕಂಬ ಪಾಯಿಂಟ್ ಏನು ಮಾಡಿದ್ದೀವಲ್ವ ಅದೇ ಜಾಗಕ್ಕೆ ನಾನು ಮತ್ತೆ 3 ಸತಿ ಟ್ರಿಬಲ್ ಕ್ರೋಶೆ ಕಂಬಗಳನ್ನ ವರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಈ ರೀತಿಯಾಗಿ ಬರುತ್ತೆ. ಆಮೇಲೆ ಪಲ್ಲುಗೆ ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಸ್ವಲ್ಪ ದೂರ, ಅಷ್ಟು ಪಕ್ಕದ ಪಾಯಿಂಟ್ಗೆ ಏನು ಬೇಡ, ಸ್ವಲ್ಪ ಒಂದು ಪಾಯಿಂಟ್ ಅಷ್ಟು ಗ್ಯಾಪ್ ಕೊಟ್ಬಿಟ್ಟು ಪಕ್ಕಕ್ಕೆ ಇದನ್ನು ಲಾಕ್ ಮಾಡ್ಕೋಬೇಕು. ಸೊ ಲಾಕ್ ಮಾಡ್ಕೊಂಡಾಗ ನೋಡಿ ಈ ಥರ ಬರುತ್ತೆ. ಈ ಥರ ಲಾಕ್ ಹಾಕಿದ ಮೇಲೆ ಈಗ ಮತ್ತೆ 1 ಚೈನ್ 2 ಚೈನ್ನ ಮಾಡ್ಕೋಬೇಕು. 2 ಚೈನ್ನ ಮಾಡಿಕೊಂಡು ಈ 2 ಚೈನ್ ಎಲ್ಲಿ ಬರುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಮತ್ತೆ ಈ 2 ಚೈನ್ನ ಲಾಕ್ ಮಾಡ್ಕೊ. 2 ಚೈನ್ ಲಾಕ್ ಹಾಕಿದ ತಕ್ಷಣ ಈಗ ಮತ್ತೆ ಸೇಮ್ ನೀಡಲ್ ಮೇಲೆ 2 ಸತಿ ದಾರನ ಸುತ್ಕೊತಾ ಇದ್ದೀನಿ. 2 ಸತಿ ದಾರನ ಸುತ್ತಕೊಂಡು ಮತ್ತೆ ಇದನ್ನು ಸ್ಲ್ಯಾಂಡಿಂಗಲ್ಲಿ ನೀಡಲ್ನ ಹಾಕಿಬಿಟ್ಟು ಪಲ್ಲುಗೆ ಮೆಜರ್ಮೆಂಟ್ನ ನೋಡಿಕೊಂಡು ಮತ್ತೆ ಈಗ ಟ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊತಾ ಇದ್ದೀನಿ. ಮತ್ತೆ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಮತ್ತು ಅದೇ ಪಕ್ಕದ ಪಾಯಿಂಟಿಗೆ ಅದೇ ಜಾಗಕ್ಕೆ ಮತ್ತೆ ಈಗ ಟ್ರಿಬಲ್ ಕ್ರೋಶೆ ಕಂಬನ ಹಾಕೋಬೇಕು. 3 ಸತಿ ಟ್ರಿಬಲ್ ಕ್ರೋಶೆ ಕಂಬಗಳನ್ನ ಇಲ್ಲಿ ನಾನು ಹಾಕ್ತಾಯಿದ್ದೀನಿ. 3 ಟ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 2 ಚೈನ್ ಹಾಕಿ ಮತ್ತೆ ನೀಡಲ್ ಮೇಲೆ 2 ಸತಿ ದಾರ ಸುತ್ತಕೊಂಡು ಮತ್ತೆ ಪಲ್ಲುಗೆ ಈ ಸೈಡಲ್ಲಿ ಕೂಡ 3 ಸತಿ ಟ್ರಿಬಲ್ ಕ್ರೋಶೆ ಕಂಬನ ಹಾಕೋಬೇಕು. ಮತ್ತು ನೀಡಲ್ ಮೇಲೆ ದಾರ ಸುತ್ಕೊಳ್ಳೋಣ. ಅದೇ ಪಾಯಿಂಟಿಗೆ ಮತ್ತೆ ನೀಡಲ್ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಟ್ರಿಬಲ್ ಕ್ರೋಶೆ ಕಂಬ, ಮತ್ತು ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಮತ್ತು ಟ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. ಸೊ ಈ ಕಡೆ 3 ಸತಿ ಟ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ 2 ಚೈನ್ನ ಮಾಡ್ಕೋಬೇಕು. 2 ಚೈನ್ ಹಾಕಿ ಈ ಕಡೆ ಕೂಡ 3 ಟ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಜಸ್ಟ್ ಒಂದು ಪಾಯಿಂಟ್ ಅಷ್ಟು ಗ್ಯಾಪ್ ಕೊಡಿ ಸಾಕು ಪಲ್ಲುಗೆ. ಆಮೇಲೆ ಮತ್ತೆ ಈ ಆರ್ಚ್ ಏನು ರೆಡಿ ಮಾಡ್ಕೊಂಡಿದ್ದೀವೋ ಅದನ್ನು ಲಾಕ್ ಮಾಡ್ಕೋಬೇಕು. ಲಾಕ್ ಹಾಕಿದ ತಕ್ಷಣ ಮತ್ತೆ 2 ಚೈನ್ನ ವರ್ಕ್ ಮಾಡ್ಕೊಳ್ಳಿ. ಆಮೇಲೆ ಈ 2 ಚೈನ್ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಮತ್ತೆ ನೀಡಲ್ ಹಾಕಿ ದಾರನ ತೊಗೊಂಡು ಲಾಕ್, ಮತ್ತು ನೀಡಲ್ ಮೇಲೆ 2 ಸತಿ ದಾರ ಮತ್ತು ಟ್ರಿಬಲ್ ಕ್ರೋಶೆ ಕಂಬ. ಸೊ ಈ ರೀತಿಯಾಗಿ ಫಸ್ಟ್ ಸ್ಟೆಪ್ ಅನ್ನೋದು ನೀವು ಸ್ಯಾರಿ ಫುಲ್ಲಾಗಿ ಹಾಕ್ಕೊಂಡು ಹೋಗಬೇಕು. ಸೊ ಈ ರೀತಿ ಡೈರೆಕ್ಟಾಗಿ ಪಲ್ಲುಗೆ ನೀವು ಫಸ್ಟ್ ಸ್ಟೆಪ್ ಅನ್ನೋದು ಈ ರೀತಿ ವರ್ಕ್ ಮಾಡಿಕೊಂಡು ಹೋಗಬೇಕು. ಈಗ 2ನೇ ಸ್ಟೆಪ್ಪಲ್ಲಿ ನೋಡಿ,
ಈಗ ಮೇಲೆ ಎರಡನೇ ಸ್ಟೆಪ್ಪಲ್ಲಿ ಇಲ್ಲಿ ನಾವು 2 ಚೈನ್ ಹಾಕಿದ್ದೀವಲ್ವ, ಇದರೊಳಗಡೆ ನೀಡಲ್ನ ಹಾಕಿಬಿಟ್ಟು ದಾರನ ಎಳ್ಕೊಂಡು ಪಲ್ಲು ಕಲರ್ ದಾರ ಇನ್ನೊಂದು ಕಲರ್ ದಾರನ ಎಳ್ಕೊಂಡು ಫಸ್ಟ್ ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಈ ಥರ ಲಾಕ್ ಹಾಕಿದ ತಕ್ಷಣ ಇನ್ನೊಂದು ಸತಿ ಕೂಡ ಒಂದು ಸತಿ ಲಾಕ್ ಮಾಡ್ಕೊಳ್ಳಿ. ಇನ್ನು ಎಕ್ಸ್ಟ್ರಾ ದಾರ ಏನಾದರೂ ಇದ್ದರೆ ಗಮ್ ಪೇಸ್ಟ್ ಮಾಡಿಕೊಂಡು ಅದನ್ನು ನೀವು ಲಾಕ್ ಮಾಡ್ಕೊಂಡ್ಬಿಟ್ರೆ ದಾರ ಅನ್ನೋದು ಕಾಣಿಸೋದಿಲ್ಲ. ಸೇಮ್ ಈ ಥರ ಲಾಕನ್ನು ಹಾಕಿದ ಮೇಲೆ ನೋಡಿ, ನೀಡಲ್ ಮೇಲೆ ಮತ್ತೆ 2 ಸತಿ ದಾರನ ಸುತ್ಕೋಬೇಕು. 2 ಸತಿ ದಾರನ ಸುತ್ತಕೊಂಡು ಇಲ್ಲಿ 2 ಚೈನ್ ಏನು ಹಾಕಿದ್ದೀವಲ್ವ ಕೆಳಗಡೆ, ಈ 2 ಚೈನಲ್ಲಿ ಮತ್ತೆ ನೀಡಲ್ ಹಾಕಿ ದಾರನ ತೊಗೊಂಡು ಮತ್ತೆ ಈಗ ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊಳ್ಬೇಕು. 2ರಿಂದ 1 ಸತಿ ಮತ್ತು 2ರಿಂದ 1 ಸರಿ ಮತ್ತೆ ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊತಾ ಇದ್ದೀನಿ. ಒಂದು ತ್ರಿಬಲ್ ಕ್ರೋಶೆ ಕಂಬ ವರ್ಕ್ ಹಾಕಿದ ಮೇಲೆ ಈಗ ಚೈನ್ಸನ್ನ ಮಾಡ್ಕೊಳ್ಳೋಣ. 1 2 2 3 ಚೈನ ಹಾಕ್ಕೋಬೇಕು. 3 ಚೈನ ಹಾಕ್ಕೊಂಡ್ಬಿಟ್ಟು ನೋಡಿ 2 ಆಗಿದೆ, ಇದು 3 ಚೈನ್ಗಳನ್ನ ಹಾಕಿ ಈ ತ್ರಿಬಲ್ ಕ್ರೋಶೆ ಕಂಬ ಏನು ವರ್ಕ್ ಮಾಡಿದ್ದೀವಲ್ವ ಅದರೊಳಗಡೆ ನೀಡಲ್ನ ಹಾಕಿ ದಾರನ ತಂದು ಈ 3 ಚೈನ್ನ ಲಾಕ್ ಮಾಡ್ಕೋಬೇಕು. ಈ ಥರ 3 ಚೈನ್ ಹಾಕಿ ಲಾಕ್ ಹಾಕಿದ ತಕ್ಷಣ ಮತ್ತೆ ಸೇಮ್ 2 ಸತಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಕೆಳಗಡೆ ಹಾಕಿರುವಂಥ 2 ಚೈನಲ್ಲಿ ಹೋಗಿ ದಾರನ ತಂದು ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ತಕ್ಷಣ 3 ಚೈನ್ನ ವರ್ಕ್ ಮಾಡ್ಕೋಬೇಕು. 3 ಚೈನ ಹಾಕಿ ಮತ್ತೆ ಈ 3 ಚೈನ್ ಇದರೊಳಗಡೆ ಲಾಕ್ ಮಾಡ್ಕೊ ಮತ್ತೆ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಮತ್ತೆ 2 ಚೈನಲ್ಲಿ ಹೋಗಿ ದಾರನ ತಂದು ಮತ್ತೆ ಈಗ 2ರಿಂದ 1 ಸತಿ ಮತ್ತು 2ರಿಂದ 1 ಸರಿ ಮತ್ತು 2ರಿಂದ 1 ಸರಿ ದಾರನ ಪಾಸ್ ಮಾಡಿಕೊಂಡು ಮತ್ತೆ ಈಗ 3 ಚೈನ್ ಹಾಕ್ಕೊತಾ ಇದ್ದೀನಿ. ಸೊ 3 ಚೈನ್ ಹಾಕಿಬಿಟ್ಟು ಈ 3 ಚೈನ್ ಇದರೊಳಗಡೆ ಲಾಕ್ ಮಾಡ್ತಾಯಿದ್ದೀನಿ. ಸೊ ಪ್ರತಿಯೊಂದು ಕಂಬಕ್ಕೂ ಕೂಡ 3 ಚೈನ್ ಹಾಕಿ ಲಾಕ್ ಅನ್ನೋದು ಮಾಡ್ಕೋಬೇಕು. ಇಲ್ಲಿ ನೋಡಿ 3 ಅಂದರೆ 3 ಸತಿ ತ್ರಿಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಸ್ವಲ್ಪ ದಾರನ ಮೇಲೆ ಮಾಡಿಕೊಂಡು ಇಲ್ಲಿ ಬೀಡನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ 3 mm ಬೀಡನ್ನ ತೊಗೊಂಡಿದ್ದೀನಿ. ಒಂದು ಬೀಡನ್ನ ಇದಕ್ಕೆ ಹಾಕಿಬಿಟ್ಟು ಈಗ ಮತ್ತೆ ಸೇಮ್ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೊಂಡ್ರೆ ಬೀಡ್ ಲಾಕ್ ಏನು ಹಾಕಿಲ್ಲ, ಹಾಗೆ ಮತ್ತೆ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೊಂಡು ಮತ್ತೆ ಅದೇ ಕೆಳಗಡೆ ಇರುವಂಥ 2 ಚೈನಲ್ಲಿ ಹೋಗಿ ದಾರನ ತಂದು ಮತ್ತೆ ಈಗ ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊತಾ ಇದ್ದೀನಿ. ಮತ್ತು ತ್ರಿಬಲ್ ಕ್ರೋಶೆ ಕಂಬ ವರ್ಕ್ ಹಾಕಿದ ಮೇಲೆ ಮತ್ತೆ ಸೇಮ್ 3 ಚೈನ ವರ್ಕ್ ಮಾಡ್ಕೊತಾ ಇದ್ದೀನಿ. 3 ಚೈನ ವರ್ಕ್ ಮಾಡಿಕೊಂಡು ಈ 3 ಚೈನ್ ಇದರೊಳಗಡೆ ಲಾಕ್ ಮತ್ತು ನೀಡಲ್ ಮೇಲೆ 2 ಸತಿ ದಾರ ಮತ್ತು ಇದೇ 2 ಚೈನಲ್ಲಿ ಹೋಗಿ ದಾರನ ತಗೊಂಡು ಮತ್ತೆ ಒಂದು ತ್ರಿಬಲ್ ಕ್ರೋಶೆ ಕಂಬ ಮತ್ತು 3 ಚೈನ್ ಮತ್ತು ಈ 3 ಚೈನ್ ಈ ತ್ರಿಬಲ್ ಕ್ರೋಶೆ ಕಂಬದಲ್ಲಿ ಲಾಕ್ ಮತ್ತು ನೀಡಲ್ ಮೇಲೆ 2 ಸತಿ ದಾರ ಸುತ್ತಕೊಳ್ಳೋಣ. ಮತ್ತು ಈಗ ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡೋಣ. ಈ ಸೈಡಲ್ಲಿ 3 ಸತಿ ತ್ರಿಬಲ್ ಕ್ರೋಶೆ ಕಂಬ ಏನು ವರ್ಕ್ ಮಾಡಿದ್ವೋ ಅದೇ ವರ್ಕನ್ನ ಈ ಕಡೆ ಕೂಡ 3 ಸತಿ ನಾನು ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀನಿ. ಇದಕ್ಕೂ ಕೂಡ ಪಿಕೋ ವರ್ಕ್ ಅನ್ನೋದು ಮಾಡಿದ್ದೀನಿ. ಈಗ ನೋಡಿ ಲಾಸ್ಟಲ್ಲಿ ಇಲ್ಲೇನು ಆ ಚೈನ್ ಇದೆಯಲ್ಲ, ಈ ಆಚೆ 2 ಚೈನ್ ಏನಿದೆಯೋ ಆ 2 ಚೈನ್ ಒಳಗಡೆ ನೀಡಲ್ನ ಹಾಕಿ ದಾರನ ತೊಗೊಂಡು ಈ ಆಚೆನ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಹಾಕಿದ ತಕ್ಷಣ ಬೇಕಿದ್ರೆ ನೀವು 2 ಸತಿ ಲಾಕನ್ನು ಹಾಕ್ಕೊಳ್ಳಿ, ಇಲ್ಲಾಂದರೆ ಡೈರೆಕ್ಟಾಗಿ ನೀವು ಒಂದೇ ಲಾಕ್ ಹಾಕಿದ್ದು ಕೂಡ ನಡೆಯುತ್ತೆ. ಸೊ ಡಿಸೈನ್ ಬಂದು ನೋಡಿ ಈ ರೀತಿ ಬರುತ್ತೆ. ಪುಟ್ಟದಾದಂಥ ಡಿಸೈನು, ತುಂಬ ಬಿಗ್ ಸೈಜಲ್ಲಿ ಬರೋದಿಲ್ಲ. ಆಗ ಒಂದು ರೀತಿ ಹೇಳೋದಾದರೆ ಕಂಪ್ಲೀಟ್ ಥ್ರೆಡ್ ವರ್ಕ್ ಅಂತಲೇ ಹೇಳ್ಬೋದು. ಜಸ್ಟ್ ಒಂದು ಬೀಡನ್ನ ಆ್ಯಡ್ ಮಾಡಿದ್ದೀನಿ. ಅದು ಕೂಡ ನಿಮಗೆ ಇಷ್ಟ ಇಲ್ಲ ಅಂತಂದರೆ ಆ ಬೀಡ್ ಕೂಡ ನೀವು ಸ್ಕಿಪ್ ಮಾಡ್ಕೋಬೋದು. ಇಲ್ಲ ಅಂತಂದರೆ ಆ ಜಾಗದಲ್ಲಿ ಒಂದು ಕ್ರಿಸ್ಟಲ್ ಬೀಡ್ಸ್, ಹ್ಯಾಂಗಿಂಗ್ ಕ್ರಿಸ್ಟಲ್ ಬೀಡ್ಸ್ನ ಹಾಕಿ ಕೂಡ ಈ ಡಿಸೈನ್ನ ನೀವು ಟ್ರೈ ಮಾಡ್ಕೋಬೋದು. ಮತ್ತು ನೋಡಿ ನೀಡಲ್ ಮೇಲೆ 2 ಸತಿ ದಾರನ ಸುತ್ತಕೊಂಡು ಮತ್ತು ಈ ಕಡೆ ಇರುವಂಥ ಕೆಳಗಡೆ ಇರುವಂಥ 2 ಚೈನಲ್ಲಿ ಹೋಗಿ ಮತ್ತು ತ್ರಿಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊತಾ ಇದ್ದೀನಿ. ಮತ್ತು ಸೇಮ್ 2 ಚೈನ್ 3 ಚೈನ್. ಸೊ 3 ಚೈನ್ ಹಾಕಿದ ತಕ್ಷಣ ಮತ್ತು ಈ ಒಂದು ಕಂಬದಲ್ಲಿ ಲಾಕ್ ಮಾಡ್ಕೋಬೇಕು. ಮತ್ತು ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಮತ್ತು ಕೆಳಗಡೆ ಇರುವಂಥ 2 ಚೈನಲ್ಲಿ ಮತ್ತು ಈಗ ಸೇಮ್ 3 ತ್ರಿಬಲ್ ಕ್ರೋಶೆ ಕಂಬ ಮತ್ತು 3 ಚೈನ್ ಮತ್ತು ಈ 3 ಚೈನ್ ಇದರೊಳಗಡೆ ಲಾಕ್ ಮತ್ತು ನೀಡಲ್ ಮೇಲೆ 2 ದಾರ ಸುತ್ಕೋಬೇಕು. ಮತ್ತು ಒಂದು ತ್ರಿಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. 3 ಸತಿ ತ್ರಿಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ ಮೇಲೆ ಮತ್ತೆ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಸೊ ಈ ಕಡೆ ಕೂಡ ಹಾಕಿದ್ದೀನಿ. ಮತ್ತು ಕೆಳಗಡೆ ಇರುವಂಥ ಆಚಲ್ಲಿ ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ. ಸರ್ ಒಂದು ಸತಿ ಲಾಕನ್ನು ಹಾಕಿದ ಮೇಲೆ ಮತ್ತೆ ನೀಡಲ್ ಮೇಲೆ 2 ಸತಿ ದಾರ ಸುತ್ಕೋಬೇಕು. ಕೆಳಗಡೆ ಹಾಕಿರುವಂಥ 2 ಚೈನಲ್ಲಿ ಹೋಗಿ ದಾರನ ತಗೊಂಡು ತ್ರಿಬಲ್ ಕ್ರೋಶೆ ಕಂಬ ಮತ್ತು 3 ಚೈನ್
ಈ 3 ಚೈನ್ ಈ ಟ್ರಿಬಲ್ ಕ್ರೋಶೆ ಕಂಬದಲ್ಲಿ ಲಾಕ್. ಸೊ ಈ ರೀತಿಯಾಗಿ ಡಿಸೈನ್ ಅನ್ನೋದು ಹಾಕ್ಕೋಬೇಕು. ಸೊ ಡಿಸೈನ್ ಬಂದುಬಿಟ್ಟು ಇದೇ ರೀತಿಯಾಗಿ 2 ಸ್ಟೆಪ್ಪಲ್ಲಿ ನೀವು ಕಂಪ್ಲೀಟಾಗಿ ವರ್ಕ್ನ ಹಾಕ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಸಿಂಪಲ್ ಆಗಿರುವಂಥ ಡಿಸೈನು, ಹೆವಿ ವರ್ಕ್ ಇಲ್ಲ, ಫಾಸ್ಟಲ್ಲಿ ಕೂಡ ಮುಗ್ದೋಗ್ಬಿಡುತ್ತೆ. ಕುಚ್ಚು ಬೇಕಿದ್ದರೆ ನೀವು ಹಾಕ್ಕೊಳ್ಳಿ, ಇಲ್ಲಾಂದರೆ ಹಾಗೆ ಬಾರ್ಡರ್ ಥರ ಕೂಡ ನೀವು ಈ ಡಿಸೈನ್ನ ಬಿಡ್ಬೋದು. ಬಟ್ ಇದೀಗ ಕಸ್ಟಮರ್ ಬಂದು ಕುಚ್ಚು ಕೇಳಿದ್ದಾರೆ, ಕುಚ್ಚನ್ನು ಕೂಡ ಹಾಕಿ ಕೊಡ್ತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ಸ್ಯಾರಿ ಫುಲ್ಲಾಗಿ ಹಾಕಿಬಿಟ್ಟು ಕುಚ್ಚು ಕಟ್ಟಿ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ. ತುಂಬ ನೀಟಾಗಿ ಬರುತ್ತೆ. ಹೊಸಬ್ರು ಆಗಿದ್ದು ಕೂಡ ಟ್ರೈ ಮಾಡಿ, ಈಸಿಯಾಗಿರುವಂಥ ಡಿಸೈನು. ಸೊ ಫೈನಲ್ ಲುಕ್ಕು ಯಾವ ರೀತಿ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಸೊ ಕಂಪ್ಲೀಟಾಗಿ ಡಿಸೈನ್ ಎಲ್ಲ ಹಾಕಿಬಿಟ್ಟು ಕುಚ್ಚು ಅನ್ನೋದು ಕಟ್ಟಿದ್ದೀನಿ. ಸೊ ಕುಚ್ಚು ಕಟ್ಟಿದ ಮೇಲೆ ನೋಡಿ ಡಿಸೈನಿನ ಫೈನಲ್ ಲುಕ್ ಬಂದು ಈ ಥರ ಬಂದಿದೆ. ಕುಚ್ಚು ಬಂದುಬಿಟ್ಟು ನಾನು ಈ ರೀತಿಯಾಗಿ ಹತ್ತಿರದಲ್ಲಿ ಕುಚ್ಚು ಅನ್ನೋದು ಹಾಕಿದ್ದೀನಿ. ಅಂದರೆ ಎರಡೆರಡು ಆಚೆಗೆ ಗ್ಯಾಪ್, 1-2 ಆಚೆಗಿನ್ನ ಗ್ಯಾಪ್ ಕೊಟ್ಬಿಟ್ಟು ಕುಚ್ಚು ಅನ್ನೋದು ಕಟ್ಟಿದ್ದೀನಿ. ಈ ಡಿಸೈನ್ಗೆ ಕುಚ್ಚು ತುಂಬಾ ಚಿಕ್ಕದಾಗಿ ಹಾಕಬೇಕಾಗತ್ತೆ, ಬಿಗ್ ಸೈಜೆಲ್ಲ ಹಾಕೋದು ಬೇಡ. ಕೆಳಗಡೆ ಏನು ಆಚೆಗೆ 2 ಚೈನ್ ಹಾಕಿದ್ದೀವೋ ಆ ಒಂದು ಗ್ಯಾಪಿಗೆ ಕುಚ್ಚು ಅನ್ನೋದು ನಾನು ಕಟ್ಟಿದ್ದೀನಿ. ಬಾರ್ಡರ್ ಥರ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಯಾರಿಗೆಲ್ಲ ಕುಚ್ಚು ಇಷ್ಟ ಇಲ್ಲ, ಬಾರ್ಡರ್ ಥರ ಕೂಡ ಈ ಡಿಸೈನ್ನ ನೀವು ಹಾಕೋಬೋದು. ಇಲ್ಲಿ ನಾನು ಒಂದೇ ಕಲರಲ್ಲೇ ಕುಚ್ಚು ಹಾಕಿದ್ದೀನಿ, ಅಂದರೆ ಮೇಲೆ ಏನು ವರ್ಕ್ ಮಾಡಿದ್ದೀನೋ ಅದೇ ಕಲರಲ್ಲೇ ಕುಚ್ಚು ಅನ್ನೋದು ಕಟ್ಟಿದ್ದೀನಿ. ಸೊ ಲುಕ್ ಬಂದು ಈ ಥರ ಬರುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ, ಡಿಫ್ರೆಂಟಾಗಿ ಬಂದಿರುವಂಥ ಒಂದು ಡಿಸೈನು. ಫೈನಲ್ ಆಗಿ ಕಂಪ್ಲೀಟಾಗಿ ಸೀರೆಗೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇವತ್ತು ಕೂಡ ಅಷ್ಟೇ ಹೊಸ ಕಸ್ಟಮರ್ಗೆ ಈ ಒಂದು ಡಿಸೈನ್ ಅನ್ನೋದು ನಾನು ಹಾಕಿದ್ದೀನಿ. ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಅವರೇನು ಸೆಲೆಕ್ಟ್ ಮಾಡಿರಲಿಲ್ಲ, ನಾನೇ ಸೆಲೆಕ್ಟ್ ಮಾಡಿ ಹಾಕಿರುವಂಥ ಒಂದು ಡಿಸೈನ್ ಇದು. ಸೊ ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ 400ಇಂದ 450ವರೆಗೂ ಚಾರ್ಜಸ್ಸನ್ನು ನೀವು ಮಾಡ್ಕೋಬೋದು. ಸೊ ಕಡಿಮೆ ಆಯಿತು ಅಂದ್ಕೊಂಡಿದ್ರೇನು, ಬಟ್ ಹೊಸ್ದಾಗಿ ಬಂದಿರೋಲ್ವ, ಸ್ವಲ್ಪ ಒಂದು 50 ಕಮ್ಮಿ ತೊಗೊಂಡ್ರೆ ನೆಕ್ಸ್ಟ್ ನಮ್ಮ ಹತ್ರನೇ ರೆಗ್ಯುಲರ್ ಆಗಿ ಹಾಕ್ಸ್ಕೊತಾರೆ. ಯಾರಾದರೂ ಹೊಸದಾಗಿ ಬಂದಾಗ ಸ್ವಲ್ಪ ಕಡಿಮೆ ಪ್ರೈಸ್ ತೊಗೊಳ್ಳಿ. ನೆಕ್ಸ್ಟ್ ಅವರು ನಮ್ಮ ಹತ್ರ ಬರ್ತಾರೆ, ನಮ್ಮ ವರ್ಕ್ ಅಥವಾ ಪ್ರೈಸ್ ಕೂಡ ಕಡಿಮೆ ಇದ್ದಾಗ. ಸೊ ರೆಗ್ಯುಲರ್ ಆಗಿ ನಮಗೆ ಕಸ್ಟಮರ್ ಆಗ್ತಾರಂತಲೇ ಹೇಳ್ಬೋದು. ಸೊ ನಾನು ಬಂದು ಇದೇ ಥರ ಮಾಡೋದು. ನಿಮಗೇನಾದರೂ ಹೆಲ್ಪ್ ಆಗಿದ್ರೆ ಈ ರೀತಿಯಾಗಿ ನೀವು ಕೂಡ ಮಾಡ್ಬೋದು. ಸೊ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.